ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ PSTR, HSTR, GPSTRಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ, ಈಗ ನೀವು ಬರಿತಾ ಇರೋ ಎಕ್ಸಾಮು ಕೇವಲ ಟೀಚರ್ ಎಕ್ಸಾಮ್ ಅಲ್ಲ, ಬದಲಾಗಿ ಅದು ನಿಮ್ಮ ಜೀವನವನ್ನು ರೂಪಿಸುವಂತ ಪರೀಕ್ಷೆ. ಸೊ ಈ ಒಂದು ಪರೀಕ್ಷೆಗೆ ನೀವು ಯಾವ ರೀತಿ ಸಿದ್ಧರಾಗಿದ್ರಿ, ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಯಾಕಂತಂದ್ರೆ ಇದಕ್ಕೂ ಬಿಫೋರ್, ಈ ಒಂದು ವಿಡಿಯೋ ಮಾಡೋಕ್ಕಿಂತ ಬಿಫೋರ್ ಕೆಲವೊಂದು ಕಾಲ್ಸ್ನ ಅಟೆಂಡ್ ಮಾಡಿದೆ. ಅದರಲ್ಲಿ ಕೇಳ್ತಾ ಇದ್ರು, ಸರ್ ಓದ್ಲಿಕ್ಕೆ ಆಗ್ತಾ ಇಲ್ಲ ಸರ್, ವರ್ಕ್ ಲೋಡ್ ಜಾಸ್ತಿ ಇದೆ, ಪ್ರೆಷರ್ ಇದೆ, ಟೈಮ್ ಸಿಗ್ತಾ ಇಲ್ಲ ಸರ್, ಬಟ್ ನನಗೆ ಜಾಬ್ ನೀಡಿದೆ. ಟೈಮ್ ಸಿಗ್ತಾ ಇಲ್ಲ, ಜಾಬ್ ನೀಡಿದೆ. ಸೊ ಇವೆಲ್ಲ ಕಾಂಟ್ರವರ್ಸಿಗಳು ಇದಾವೆ. ಅದ್ರ ಜೊತೆಗೆ ಸರ್ ಮೋಟಿವೇಶನ್ ಸಿಗ್ತಾ ಇಲ್ಲ, ಎಫರ್ಟ್ಸ್ ಹಾಕೋಣ ಅನ್ಕೊಂತೀವಿ, ಬಟ್ ಓದ್ಬೇಕನ್ನೋಷ್ಟರಲ್ಲೇ ಡಿಮೋಟಿವೇಟ್ ಆಗಿ ಓದ್ನ ಬಿಡ್ತಾ ಇದೀವಿ. ಸೊ ಈ ಎಲ್ಲಾ ಏನಿದಾವಲ್ಲ, ಅವುಗಳಿಗೋಸ್ಕರ ಜಸ್ಟ್ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೋಟಿವೇಟ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಹೇಳೋ ಪ್ರತಿ ಮಾತುಗಳು ಡೈರೆಕ್ಟ್ಲಿ ನನ್ನ ಮಾತುಗಳಲ್ಲ. ಜಸ್ಟ್ ನಾನು ಒಂದು IAS ಇಂಟರ್ವ್ಯೂ ನೋಡ್ತಾ ಇದ್ದೆ, IAS ಆಫೀಸರ್ ಅವರು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರೇನ್ ಮಕ್ಳಿಗೆ ಹೇಳ್ತಾ ಇದ್ರಲ್ಲ, ಸೊ ಅಲ್ಲಿನ ಕೆಲವೊಂದು ವರ್ಡ್ಸ್ ನ ತಗೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಅದು ಬಹುಶಃ ಅದು ಅದನ್ನ ಫುಲ್ ನೀವು ಕೇಳ್ತೀರಾ ಅಂತೇಳಿ ನನ್ನ ಒಂದು ಅನಿಸಿಕೆ. ನೋಡೋಣ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದೇನಂತಂದ್ರೆ, ಈಗಾಗ್ಲೇ ನೀವು ಬಹಳಷ್ಟು ಪರೀಕ್ಷೆಗಳನ್ನ ಬರ್ದಿದ್ರಿ. ವಾಸ್ತವವಾಗಿ ನೋಡ್ಕೊಂಡ್ರೆ ನಾವೆಲ್ಲರುಗಳು ಕೂಡ ಬಹಳಷ್ಟು ಎಕ್ಸಾಮ್ಗಳು ಬರ್ದಿದ್ವಿ. TET ಬರ್ದಿದೀವಿ, ಎಷ್ಟೋ ಜನ GPSTR ಬರ್ದು 1:1 ವರ್ಗು ಬಂದು ವಾಪಸ್ ಹೋದವರು ಇದ್ದಾರೆ. ಎಷ್ಟೋ ಜನ ಬೇರೆ ಬೇರೆ ಎಕ್ಸಾಮ್ಗಳ KPSC, KA ಬೇರೆ ಬೇರೆ ನಡೆಸೋ ಪ್ರತಿಯೊಂದು ಎಕ್ಸಾಮ್ಗಳನ್ನ ಬರ್ದಿದ್ವಿ. ಬಟ್ ಅವ್ ಯಾವು ಕೂಡ ನಮ್ಮ ಲೈಫನ್ನ ನಿರ್ಧರಿಸಿಲ್ಲ. ಬಟ್ ಅಲ್ಲಿ ನಾವು ಎಕ್ಸಾಮ್ ಅಲ್ಲಿ ಸೋತಿದೀವ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೊಂಡಾಗ, ಬಹುಶಃ ಎಕ್ಸಾಮ್ ಅಲ್ಲಿ ಸೋತಿಲ್ಲ, ಆ ಒಂದು ಎಕ್ಸಾಮ್ ಪ್ರೋಸೆಸ್ ಏನಿತ್ತಲ್ಲ, ಆ ಪ್ರೋಸೆಸ್ ಅಲ್ಲಿ ನಾವು ಒಂದು ಸೋತಿರ್ಬಹುದು ಅಂತೇಳಿ ಅನ್ಸುತ್ತೆ. ಬಟ್ ಆ ಸೋಲು ಅಲ್ಲಿಗೆ ಸ್ಟಾಪ್ ಆಗಿಲ್ಲ. ಯಾವಾಗ ನೀವು ಅದ್ರ ಒಂದು ನೀಡಿತ್ತು, ಜಾಬ್ ನೀಡಿತ್ತು, ಆ ಒಂದು ಸಮಯದಲ್ಲಿ ನೀವು ಸೋತಾಗ, ಅಲ್ಲಿ ನಿಮ್ಗೆ ಯಾವ ಮಟ್ಟಿಗೆ ಒಂದು ನಿಮ್ಮ ಪರಿಸ್ಥಿತಿ ಆಗಿರುತ್ತಂತಂದ್ರೆ, ಕೆಲವೊಮ್ಮೆ 4 ಗೋಡೆಗಳ ಮಧ್ಯೆ ಕುಳಿತು ಕೂಡ ನೀವು ಅತ್ತಿರಬಹುದು. ಸೊ ಆ ತರ ದಿನಗಳು ಕೂಡ ಅಲ್ಲಿ ಸಾಕ್ಷಿಯಾಗಿರೋದು ನೀವುಗಳು ಮಾತ್ರ. ಯಾಕಂತಂದ್ರೆ ಎಷ್ಟೋ ಕಷ್ಟದಲ್ಲಿದ್ದವನಿಗೆ ಒಂದು ಜಾಬ್ ಸಿಕ್ಕರೆ ಸಾಕಪ್ಪ, ಲೈಫ್ ಲೀಡ್ ಮಾಡ್ಕೊಂಡು ಹೋಗೋಣ, ಫ್ಯಾಮಿಲಿ ಲೀಡ್ ಮಾಡ್ಕೊಂಡು ಹೋಗೋಣ ಅನ್ನೋಷ್ಟು ಮಟ್ಟಿಗಿರುತ್ತೆ. ಅಂಥದ್ರಲ್ಲಿ ಕೊನೆ ಹಂತದವರೆಗೂ ಹೋಗಿ ಆ ಸೋಲನ್ನ ಏನ್ ಕಂಡಿರ್ತಾರಲ್ಲ, ಸೊ ಅವರು ನೋವು, ಅವ್ರು ಹತ್ತಿರೋದು ಬಹುಶಃ ಅವ್ರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಎಲ್ರೂ ಕಣ್ಣೀರಾಕಿ ಅಳ್ಬೇಕಂತಲ್ಲ, ಬಟ್ ಅದರಿಂದ ಕೊರಗಿ ಎಷ್ಟೋ ಜನ ಸಫರ್ ಆದವ್ರು ಕೂಡ ನನ್ನ ಆತ್ಮೀಯರಲ್ಲೇ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಪ್ರೋಸೆಸ್ ಏನಿರುತ್ತಲ್ಲ, ಎಕ್ಸಾಮ್ ಪ್ರೋಸೆಸ್ ಅನ್ನೋದು, ಅದನ್ನ ನೀವು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡು ಇವಾಗ ನೋಡ್ರಿ, ನೋಟಿಫಿಕೇಶನ್ ಆದ್ಮೇಲೆ ಒಂದೇ ಸಲ ನಾನು ಸ್ಟ್ರಗಲ್ ಮಾಡಿ ಎಫರ್ಟ್ಸ್ ಹಾಕಿ ಓದ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಬ್ಯಾಕ್ ಗ್ರೌಂಡ್ ನಾಲೆಜ್ ಇರಲೇಬೇಕು. ಯಾವುದೇ ಒಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ಬ್ಯಾಕ್ ಗ್ರೌಂಡ್ ನಾಲೆಜ್ ಇದ್ದಾಗ ಮಾತ್ರ ಆ ಕ್ವಶನ್ಸ್ ನ ಅರ್ಥ ಮಾಡ್ಕೊಂಡು ನಾವು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ವಿಷಯದ ಬಗ್ಗೆ ಮಿನಿಮಮ್ ನಾಲೆಜ್ ಇರ್ಲಾರ್ದೆ ನಾವು ಡೈರೆಕ್ಟ್ ಆಗಿ ಜಸ್ಟ್ ಕಂಠಪಾಠ ವೇನಲ್ಲಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಮತ್ತು ಹಾಗಾಗಿ ಸಿಲೆಬಸ್ ಅನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ರಿ. ಅದಾದ ನಂತರ ನಾನು ಈಗ್ಲೇ ಹೇಳ್ದೆ ಏನಂತಂದು, ಈಗಾಗ್ಲೇ ಸಾಕಷ್ಟು ಎಕ್ಸಾಮ್ಗಳನ್ನ ಬರ್ದಿದ್ರಿ, ಬಟ್ ಆ ಯಾವ ಎಕ್ಸಾಮ್ ಕೂಡ ನಿಮ್ಮ ಲೈಫ್ ಆಗಿರ್ಲಿಲ್ಲ. ಅಂದ್ರೆ ಆ ಟೈಮ್ ನಿಮ್ಗೆ ಲೈಫ್ ಅಂತ ಅನ್ಸಿಲ್ದೇ ಇರ್ಬೋದು, ಬಟ್ ಒಂದ್ ವೇಳೆ ಅವಾಗೆ ಆ ಎಕ್ಸಾಮ್ ನಿಮ್ಗೆ ಲೈಫ್ ಅಂತೇಳಿ ಅನ್ಸಿದ್ದಿದ್ರೆ ನೀವು ಆಲ್ರೆಡಿ ಜಾಬ್ ಅಲ್ಲಿ ಇರ್ತಾ ಇದ್ರಿ, ಹೌದಾ? ಸೊ ಅಲ್ಲಿ ನೀವು ಅಷ್ಟು ಎಫರ್ಟ್ಸ್ ಹಾಕಿಲ್ಲ, ಆ ಪ್ರೊಸೆಸ್ ಅಲ್ಲಿ ನೀವು ಫೇಲ್ಯೂರ್ ಆಗಿದ್ರ. ಬಟ್ ಇವಾಗ ಬರಿತಾ ಇರೋದು ರಿಸ್ಕ್ ತಗೊಳ್ಳೇಬೇಕು. ಯಾವುದು ಎಕ್ಸಾಮ್ ರಿಸ್ಕ್ ಅಲ್ಲ, ಬದಲಾಗಿ ಲೈಫ್ ರಿಸ್ಕ್ ನ ನೀವು ತಗೊಳ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಈಗ ನೀವು ಬರಿತಾ ಇರೋದು ಕೇವಲ ಅದು ಎಕ್ಸಾಮ್ ಅಲ್ಲ, ಅದು ನಿಮ್ಮ ಲೈಫ್. ಜಸ್ಟ್ ನೀವು ಥಿಂಕ್ ಮಾಡಿ, ಒಬ್ಬ GPSTR ಶಿಕ್ಷಕನಾಗಿ ನೀವು ನೇಮಕ ಆದ್ರೆ ಹೆಚ್ಚು ಕಡಿಮೆ ಗ್ರಾಸ್ ಈಗಿನ ಮಟ್ಟಕ್ಕೆ 55,000 ಐತೆ. ಗ್ರಾಸ್ ಹೆಚ್ಚು ಕಡಿಮೆ, ಅದು ಕಡಿಮೆ ಆಗ್ಬೋದು, ಜಾಸ್ತಿ ಇರ್ಬೋದು, 55,000 ಇರುತ್ತೆ. ಸೊ ಇಷ್ಟು ಇರ್ಬೇಕಾದ್ರೆ ನಿಮ್ಮ ಲೆವೆಲ್ ಅಂದ್ರೆ ಜಸ್ಟ್ ಒಂದು 5,000 to 6,000 ಬಂದ್ರೆ ಕುಟುಂಬ ನಡೆಸ್ತೀವಿ ಅನ್ನೋ ಧೈರ್ಯ ಇದ್ದವರು 50,000 ಬಂದಾಗ ನೀವು ಅನ್ಕೊಂಡು ಲೈಫ್ ನ ಲೀಡ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಅದ್ರ ಕಡೆ ಯೋಚನೆ ಮಾಡಿ. ದುಡ್ಡೇ ಎಲ್ಲ ಅಂತೇಳಿ ಹೇಳ್ತಾ ಇಲ್ಲ ನಾನು. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ಎಷ್ಟೋ ಸಕ್ಸಸ್ ಆಗಿದೆ.
ಬಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಾವು 1-1.5 ಲಕ್ಷ ತಗೊಂಡ್ರು ಕೂಡ ನಮ್ಮ ಸೊಸೈಟಿ ಒಪ್ಪಲ್ಲ. ಅದನ್ನ ಅರ್ಥ ಮಾಡ್ಕೊಳ್ರಿ. ನಮ್ಮ ಸೊಸೈಟಿಗೆ ಒಂದು ಅಚೀವ್ಮೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಅವ ಅಚೀವ್ ಮಾಡಿದ್ದಾನೆ. ಇಲ್ಲ ಅಂತಂದ್ರೆ ಅಚೀವ್ಮೆಂಟ್ ಅಲ್ಲ. ಅವನು ಎಷ್ಟೇ ಒಂದು ಕಂಪನಿನೇ ಸ್ಟಾರ್ಟ್ ಮಾಡಿದ್ರು ಕೂಡ ಅಚೀವ್ ಮಾಡಲ್ಲ. ಮಾಡಿಲ್ಲ ಅಂತಾನೆ ಅರ್ಥ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದೇನಂತಂದ್ರೆ ಅದು ಬೇರೆಯವ್ರನ್ನ ಹೃದಯ ತಣಿಸೋಕೋಸ್ಕರ ಬೇಡ. ನಮ್ಮ ಹೃದಯದ ಒಂದು ಆ ದಣಿವನ್ನ ನಿವಾರಿಸ್ಕೊಳ್ಳಿಕ್ಕಾದ್ರೂ ನಾವೇನ್ ಮಾಡ್ಬೇಕಾಗತ್ತೆ, ಜಾಬ್ ಅನ್ನ ತಗೊಳ್ಬೇಕಾಗತ್ತೆ. ಸೊ ಹಾಗಾಗಿನೇ ನಾನು ಇಷ್ಟು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು. ಈ ಒಂದು ಪ್ರಕ್ರಿಯೆಯಲ್ಲಿ ನಿಮ್ ಮುಂದೆ ಇರೋದು ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ. ಅದು ನಿಮ್ ಲೈಫ್. ಅದು ನಿಮ್ ಲೈಫ್. ನಾನು ಹೇಳ್ತಾ ಇರೋದು ಎಕ್ಸಾಮ್ ಬಗ್ಗೆ ಅಲ್ಲ, ಎಕ್ಸಾಮ್ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಇರೋದು ಜಸ್ಟ್ ನಿಮ್ಮ ಲೈಫ್ ಅನ್ನೋ ಒಂದು ಎಕ್ಸಾಮು. ಅಲ್ಲಿ ಕ್ವಶನ್ ಪೇಪರ್ ಮಾತ್ರ ಇದೆ ನಿಮ್ಮ ಲೈಫ್. ಅಂದ್ರೆ ಮುಂದೆ ನಿಮ್ ಲೈಫ್ ಹೆಂಗಿರುತ್ತೆ, ಅಂದ್ರೆ ಜಾಬ್ ಆದ್ರೆ ಹೆಂಗಿರುತ್ತೆ, ಜಾಬ್ ಆಗದೆ ಇದ್ರೆ ಹೆಂಗಿರುತ್ತೆ, ಎರಡರ ನಡುವಿನ ವ್ಯತ್ಯಾಸ ನಿಮ್ಗೆ ಏನಂತೇಳಿ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದ್ರೆ ಇವತ್ತು ಒಂದ್ ಕಡೆ ಕುಂತು ನೀವು ಬರ್ಕೊಳ್ರಿ. ಎರಡು ವೇ. ಒಂದ್ ವೇಳೆ ಈ ಮುಂದೆ ಬರ್ಲಿರುವ PSTR ಅಥವಾ HSTR, GPSTR ಪೋಸ್ಟ್ ಕಡಿಮೆ ಇದಾವೆ. ಸೊ ಅದು ಕೂಡ 78 ಪೋಸ್ಟ್ ಯಾರಿಗಾದ್ರೂ ಸಿಗ್ಬಹುದು. 78 ಜನರ ಜೀವನ ಕೂಡ ಅದು ಬದಲಾಯಿಸುತ್ತೆ. ಓಕೆನಾ? ಸೊ ಅದು ಕೂಡ ನೆಗ್ಲಿಜೆನ್ಸಿ ಮಾಡಂಗಿಲ್ಲ. ಸೊ ಹಾಗಾಗಿ ನೀವು ಒಂದು ಸಲ ಯೋಚನೆ ಮಾಡಿ, ಒಂದ್ಸಲ ಪೇ ಸ್ಕೇಲ್ಗಳನ್ನ ಥಿಂಕ್ ಮಾಡಿ ನೋಡಿ. ಅಲ್ಲಿ ಪೇ ಸ್ಕೇಲ್ ಎಷ್ಟಿದೆ, ಇಲ್ಲಿ ಪೇ ಸ್ಕೇಲ್ ಎಷ್ಟಿದೆ, ಇವಾಗ ನಾನು ಅರ್ನಿಂಗ್ ಮಾಡ್ತಾ ಇರೋದೆಷ್ಟು, ಈ ಅರ್ನಿಂಗ್ಸ್ ಅಲ್ಲಿ ವ್ಯತ್ಯಾಸ ಇಷ್ಟ ಆದ್ರೆ ನಾನು ಎಷ್ಟು ನಮ್ ಲೈಫ್ ಬದಲಾಗಬಹುದು ಅನ್ನೋದು ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಬರುತ್ತೆ. ಸೊ ಈ ಒಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಬರೀ ಇರೋದು ಕ್ವಶನ್ ಪೇಪರ್, ನಿಮ್ಮ ಲೈಫ್ ಅನ್ನೋ ಕ್ವಶನ್ ಪೇಪರ್ ಮಾತ್ರ. ಅಲ್ಲಿ ಹಾಲ್ ಟಿಕೆಟ್ ಇಲ್ಲ, ರೂಮ್ ಇನ್ವಿಜಿಲೇಟರ್ ಕೂಡ ಇಲ್ಲ, ಮತ್ತೆ ಇಲ್ಲಿ ಯಾವುದೇ ರೀರೈಟ್ ಇಲ್ಲ, ಮಿಸ್ಟೇಕ್ಸ್ ಇಲ್ಲ, ಏನು ಇಲ್ಲ. ಪ್ರತಿಯೊಂದನ್ನು ಕೂಡ ನೀವೇ ಜಡ್ಜ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಎಕ್ಸಾಮ್ ಪ್ರೋಸೆಸ್ ಅಲ್ಲಿ ಇರೋರು ನೀವೇ, ಎಕ್ಸಾಮ್ ಬರೆಯೋರು ನೀವೇ, ರೂಮ್ ಇನ್ವಿಜಿಲೇಟರು ನೀವೇ. ಕೊನೆಗೆ ಸಕ್ಸಸ್ ಆದ್ರೂ ಕೂಡ ಕ್ರೆಡಿಟ್ ನಿಮ್ಗೆ ಹೋಗ್ಬೇಕೇ ವಿನಃ ಬೇರೆ ಯಾರಿಗೂ ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನೀವು ಸೋಲ್ಲಿ ಗೆಲ್ಲಲಿ, ಕೊನೆಗೆ ಉತ್ತರ ಹೇಳ್ಕೋಬೇಕಾಗಿರೋದು ನಿಮ್ಮ ಆತ್ಮಸಾಕ್ಷಿಗೆ ಮಾತ್ರ. ಯಾಕಂತಂದ್ರೆ ಟೋಟಲಿ ಪ್ರೊಸೆಸ್ ಅನ್ನ ನೋಡಿದವ್ರು ಯಾರು? ನೀವುಗಳು ಮಾತ್ರ. ನೀವೇನ್ ಸ್ಟ್ರಗಲ್ ಮಾಡಿದ್ರ ಹೇಳ್ತಾರೆ, ಬೇಜಾನ್ ಮಾತಾಡ್ತಾರೆ ಹೊರಗಿದ್ದವ್ರು. ಆ ಅಂದ್ರೆ ಓದಿಲ್ಲ, ಅದಿಲ್ಲ, ಇದಿಲ್ಲ, ಸಾಕಷ್ಟು ಹೇಳ್ತಾರೆ. ಅವೆಲ್ಲ ಬೇಡ. ನೀವೇನು ನಿಮಗ್ ಗೊತ್ತು. ಹೌದಾ? ನಾ ಹೇಳ್ತೀನಲ್ಲ, ಬೇರೆ ಎಲ್ರಿಗೂ ಸಮಾಧಾನ ಮಾಡೋದು ಬೇಕಿಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಸಮಾಧಾನ ಮಾಡ್ಕೊಂಡ್ರೆ, ಅಂದ್ರೆ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ, ಆ ಎರಡಕ್ಕೂ ನೀವು ಸಮಾಧಾನ ಕೊಟ್ಕೊಳ್ಬೇಕು. ಅತಿ ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಕೋಬೇಕಾಗಿರೋದು ಯಾವ್ದಕ್ಕಂತಂದ್ರೆ ನಿಮ್ಮ ಆತ್ಮಸಾಕ್ಷಿಗೆ. ಎಡವಿದಾಗ್ಲೂ ನಿಮ್ಗೆ ಒಂದ್ಸಲ ಅನ್ಸುತ್ತೆ, ಯಾಕೆ ಎಡವಿದೆ ನಾನು ಅಂತೇಳಿ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ನೀವು ಮೋಸ ಮಾಡ್ಕೊಳ್ಬೇಡ್ರಿ. ನಿಮ್ಗೆ ಹಿಂದೆ ಲೈಫ್ ಹೆಂಗಿತ್ತು, ಏನಿತ್ತು, ಎಲ್ಲವೂ ಕೂಡ ಅದರ ಪ್ರಾಬ್ಲಮ್ಸ್ ಎಲ್ಲವೂ ನಿಮ್ಗೆ ಗೊತ್ತು. ನಿಮ್ ಲೈಫ್ ಯಾವ್ಯಾವ ಲೆವೆಲ್ ಅಲ್ಲಿ, ಅಂದ್ರೆ ನೀವು ಚೈಲ್ಡ್ಹುಡ್ ಇದ್ದಾಗ ಹೆಂಗಿತ್ತು, ಒಂದು ಲೆವೆಲ್ಗೆ ಬಂದಾಗ, ಹೈಸ್ಕೂಲಿಗೆ ಬಂದಾಗ ಹೆಂಗಾಯ್ತು, PU ಬಂದಾಗ ಹೆಂಗಾಯ್ತು, ಅಂದ್ರೆ ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೆಂಗಿತ್ತು ಅನ್ನೋದು ಅದು ನಿಮ್ಗಳಿಗೆ ಮಾತ್ರ ಗೊತ್ತು. ಯಾರು ಹೊರಗಿನ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅದನ್ನ ಬಿಟ್ಬಿಡೋಣ. ಇಲ್ಲಿವರೆಗೂ ಪ್ರಾಬ್ಲಮ್ಸ್ ಇತ್ತು ಸರ್, ಏನೋ ಕಳ್ಕೊಂಡಿದೀವಿ, ಕೆಲವೊಂದನ್ನು ಉಳಿಸ್ಕೊಂಡಿದೀವಿ, ಕೆಲವೊಂದನ್ನು ಉಳಿಸ್ಕೊಳಕ್ಕಾಗಿಲ್ಲ. ಅದು ಫ್ರೆಂಡ್ಶಿಪ್ ಇರ್ಲಿ, ಬೇರೆ ಏನೇ ಇರ್ಲಿ, ಅವೆಲ್ಲವನ್ನ ಬಿಟ್ಬಿಡ್ರಿ. ಬಟ್ ಇವಾಗ ಏನೈತಲ್ಲ, ಸ್ವಲ್ಪ ನಿಮ್ಮ ಈ ಮುಂದಿನ ರೆಸ್ಟ್ ಆಫ್ ಲೈಫ್ ಅಂತ ಏನ್ ಕರಿತೀವಲ್ಲ, ಇನ್ನು ಉಳಿದ ಲೈಫ್, ಅದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಿ ಓದೋದ್ರ ಕಡೆ ಗಮನ ಕೊಡಿ. ಇಲ್ಲಿ ನಾ ಆಗ್ಲೇ ಹೇಳಿದೆ, ನೀವು ಪರೀಕ್ಷೆ ರಿಸ್ಕ್ ತಗೊಳ್ಕೊಳ್ಳೋ ಸಮಯ ಅಲ್ಲ ಇದು. ಲೈಫ್ ರಿಸ್ಕ್ ತೆಗೆದುಕೊಳ್ಳುವ ಒಂದು ಸಮಯ. ಈಗೇನಾದ್ರೂ ನೀವು ಲೈಫಲ್ಲಿ ರಿಸ್ಕ್ ತಗೊಂಡಿಲ್ಲ, ಓದಿಲ್ಲ ಅಂತಂದ್ರೆ ಬಹುಶಃ ಈ ಒಂದು ನೋಟಿಫಿಕೇಶನ್ ಅಲ್ಲಿ, ನಾನು ಹಿಂದಿನ ಪ್ರತಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಾದ್ರೂ ನಿಮ್ ಜಾಬ್ ಮಿಸ್ ಆಯ್ತು ಅಂತಂದ್ರೆ ಬಹುಶಃ ಟೀಚರ್ ಅಂದ್ರೆ ಬೇರೆ ಜಾಬ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಟೀಚರ್ ಆಗ್ಬೇಕನ್ನೋ ಕನಸು ಪೋಸ್ಟ್ಪೋಂಡ್ ಆಗ್ತಾನೆ ಹೋಗುತ್ತೆ. ಯಾಕಂತಂದ್ರೆ ಮುಂದೆ ಬರೋರೆಲ್ರೂ ಕೂಡ ನಮ್ಮನ್ನ ಮೀರಿಸುವಂತ ನಾಲೆಜ್ ಅಲ್ಲಿ ಇದ್ದಾರೆ. ಅವರೆಲ್ಲ, ನಾವೆಲ್ಲ 2G 3G ಜನರೇಷನ್ ನಿಂದ ಬಂದವರಿದ್ರೆ, ಅವರು ಡೈರೆಕ್ಟ್ಲಿ 5th ಜನರೇಷನ್ ಇಂದ ಬರೋರಿದ್ದಾರೆ. ಅವರಿಗೆ ಕಾಂಪಿಟೇಷನ್ ಮಾಡೋದು, ಅವ್ರ ಟೆಕ್ನಾಲಜಿ ಮುಂದೆ ನಮ್ಮ ಈ ಬುಕ್ ನಾಲೆಜ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಹಿಂದಿನ ಲೈಫ್ ನಮ್ಗಳಿಗೂ ಇವ್ರಿಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ರಿ.
ಯಾಕಂದ್ರೆ ಈಗ ಬರೋ ಪ್ರತಿಯೊಂದು ಬ್ಯಾಕಪ್ ಹಿಡಿತಾರೋ ಬಿಡ್ತಾರೋ ಅದು ಎರಡನೇ ವಿಷಯ. ಬಟ್ ಟ್ಯಾಲೆಂಟ್ ಅವ್ರವ್ರಿಗೆ ಬಿಟ್ಟಿರೋದು. ಅವ್ರಿಗೆ ಸಾಕಷ್ಟು ಶಾರ್ಟ್ ಕಟ್ ವೇಸ್ ಗೊತ್ತಿರುತ್ತೆ. ಆ ಓದೋದಕ್ಕಿಂತ ಜಾಸ್ತಿ ಆಗಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅಟೆಂಡ್ ಮಾಡಿ ಸಕ್ಸಸ್ ಆಗ್ತಾರೆ. ಬಟ್ ಹಿಂದೆ ಏನು ಇದರಲ್ಲ ಬಹಳಷ್ಟು ಜನ. ಸೊ ಅವರು ಹಿಂದೆ ಬ್ಯಾಕಪ್ ಕಡಿಮೆ. ಈಗ ಮುಂದೆ ಆ ಫ್ಯಾಮಿಲಿ ಪ್ರೆಷರ್ ಅವೆಲ್ಲ ಇದ್ದಾಗ ಓದೋದು ಕೂಡ ಕಡಿಮೆ. ಈಗ ಬರೋರೆಲ್ಲ ಹೆಂಗಂದ್ರೆ ಫ್ರೆಶರ್ಸ್ ಇರ್ತಾರೆ. ಇನ್ನು ಮ್ಯಾರೇಜು, ಸಂಸಾರ, ಒತ್ತಡ ಅವು ಇರಲ್ಲ. ಅವರು ಡೈರೆಕ್ಟ್ಲಿ ಓದೋದ್ರ ಕಡೆ ಫೋಕಸ್ ಬಿಟ್ಟು ಬೇರೆ ಏನೂ ಮಾಡಲ್ಲ. ಬಟ್ ನೀವುಗಳು ಏನಿದಿರಲ್ಲ ಎರಡನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಇಟ್ಟು ಟೈಮ್ ಕೊಟ್ರೆ ಬಹಳಷ್ಟು ಒಳ್ಳೇದಾಗುತ್ತೆ. ನೆಕ್ಸ್ಟ್ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾವು ಜಸ್ಟ್ ಸುಮ್ಮನೆ ನೋಡೋದಾದ್ರೆ ಬಹುಶಃ ಒಂದೆರಡು ತಿಂಗಳಲ್ಲೇ ನೋಟಿಫಿಕೇಶನ್ ಪ್ರಕ್ರಿಯೆ ಆರಂಭ ಆಗ್ಬೋದು. ಪರ್ಟಿಕ್ಯುಲರ್ ಆಗಿ ನಾನು ರೀಸೆಂಟ್ ನೋಡಿದೆ ಜನವರಿಗೆ ಆಗ್ಬೋದು ಅಂತಂದು. ಬಟ್ ಅದಕ್ಕೆ ಸ್ಟೇಟ್ಮೆಂಟ್ಗಳನ್ನ ನೋಡಿದೆ ಜನವರಿಲಿ ಆಗುತ್ತೆ ಅಂತಂದು ಬೇರೆ ಬೇರೆ ಗ್ರೂಪ್ಗಳಲ್ಲಿ. ಬಟ್ ಜನವರಿಗೆ ಆಗೋದು ಮ್ಯಾಕ್ಸಿಮಮ್ ಡೌಟ್. ಯಾಕಂದ್ರೆ ಜನವರಿ 28ರವರೆಗೂ ಹೈಕೋರ್ಟ್ ಅಲ್ಲಿ ಸ್ಟೇ ಐತೆ. ಸೊ ಹಾಗಾಗಿ ಜನವರಿ 28ರವರೆಗೂ ಆಗಲ್ಲ. ಅಲ್ಲಿ ಉಳಿಯೋದು 2 ರಿಂದ 3 ದಿನ ಜನವರಿ ಕ್ಲೋಸ್ ಆಗ್ಲಿಕ್ಕೆ. ಸೊ ಆಲ್ಮೋಸ್ಟ್ ಜನವರಿ ಆಗದೆ ಇರಬಹುದು. ಮೇ ಬಿ ಫೆಬ್ರವರಿ ಎಂಡ್ ವರೆಗೂ ಕೂಡ ತಗೊಂಡು ಹೋಗ್ಬೋದು. ಇಲ್ಲ ಫೆಬ್ರವರಿ ಒಳಗಾದ್ರೆ ಬಹಳಷ್ಟು ಬೆಟರ್. ಯಾಕಂದ್ರೆ ಫೆಬ್ರವರಿಗೆ ಆಯ್ತಂದ್ರೆ ಮಾರ್ಚ್ ವರೆಗೂ ಕೂಡ ಏನಿರುತ್ತೆ ನೋಟಿಫಿಕೇಶನ್ ಪ್ರೊಸೆಸ್ ಇರುತ್ತೆ. ಆ ಕಡೆ ಒಂದು ಎಕ್ಸಾಮ್ ಸೆಂಟರ್ಗಳನ್ನ ಅವೆಲ್ಲ ಡಿವೈಡ್ ಮಾಡ್ಕೊಳ್ಳಿಕ್ಕೆ ಒನ್ 40 ಡೇಸ್ ಆದ್ರೂ ಟೈಮ್ ತಗೊಳ್ಬಹುದು. ಸೊ ಆ 40 ಡೇಸ್ ನಿಮ್ಗೆ ಸ್ಕೂಲು ಕೂಡ ಇರಲ್ಲ. ಮಕ್ಕಳ ಎಕ್ಸಾಮು ಕೂಡ ಮುಗ್ದಿರುತ್ತೆ. ಟೈಮ್ ಕೂಡ ಬಹಳಷ್ಟು ಸಿಗುತ್ತೆ. ಸೊ ಅವಾಗ ನೀವು ಇಲ್ಲೇನು ಲಾಸ್ ಆಗಿದೆ ಅಲ್ಲ ಟೈಮ್, ಆ ಟೈಮ್ನ ನೀವು ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಏಪ್ರಿಲ್ ಮೇ ಎಕ್ಸಾಮ್ ಆದ್ರೂ ನಿಮ್ಗೆ ಅಲ್ಲಿ ಬಹಳಷ್ಟು ಟೈಮ್ ಸಿಗುತ್ತೆ. ಬಟ್ HSTR ಅವರು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು. ಯಾಕಂತಂದ್ರೆ PSTR ಗೆ ಲಿಮಿಟೆಡ್ ಸಿಲೆಬಸ್ ಐತೆ. ಫಾರ್ ಎಕ್ಸಾಂಪಲ್ ಅವರು ಮಹಾ ಅಂದ್ರೆ 5th to 10th ಓದ್ಬೋದು, ಇಲ್ಲ 3rd to 10th ಓದ್ಬೋದು. ಅವೆಲ್ಲವೂ ಕೂಡ ಅವರು ಈಗಾಗಲೇ ಓದಿರೋಂಥದ್ದು, ಡೈಲಿ ಓದ್ತಾ ಇರೋಂಥದ್ದು, ಡೈಲಿ ಪಾಠ ಮಾಡ್ತಾ ಇರೋಂಥದ್ದು. ಬಟ್ HSTR ಕತೆ ಆಗಲ್ಲ. ನಾನು ಆಗ್ಲೇ ಹೇಳಿದೆ HSTR ಗೆ ನಿಮ್ ಸ್ಟಡಿ ಹೇಗಿದೆ ಅನ್ನೋದ್ರಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದೆ. ಈ HSTR ಇವ ನೋಡಿ GPSTR ಅಥವಾ ಮೊನ್ನೆ TET ಅಲ್ಲಿ ನೀವು ನೋಡಿರ್ಬಹುದು. ಸಿಲೆಬಸ್ ಅಂತ ಕೊಟ್ಟಾಗ TETದು ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು ಏನಂತಂದು ಸಿಲೆಬಸ್ ಬಂದ್ಬಿಟ್ಟು 6 to 10th ಸಿಲೆಬಸ್ ಇರುತ್ತೆ. ಬಟ್ ಕ್ವಶನ್ಸ್ PU ಲೆವೆಲ್ ಇರುತ್ತೆ ಅಂತಂದು ಹೇಳಿದ್ರು. ಹೌದಾ? ಯಾವುದು TET ಅಲ್ಲಿ. ಈಗ ನಾವುಗಳು HSTR ಗೆ ಬರಿತಾ ಇದೀವಿ ಅಂತಂದ್ರೆ ಅದು ಸಿಲೆಬಸ್ ಕಂಪಲ್ಸರಿ PU ಲೆವೆಲ್ಗೆ ಹೋಗುತ್ತೆ. ನಾವ್ ಏನ್ ಹಿಂದೆ 2015 ನಲ್ಲಿ ನಡೆದಿದಾವಲ್ಲ, 2015-16 ಏನೋ ಲಾಸ್ಟ್ ಆಗಿರ್ಬೇಕು. ಆ ಕ್ವಶನ್ ಪೇಪರ್ಗಳನ್ನ ತಗೊಂಡು ನಾವು ಈಗ ಬರೋ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಗಿನ ಲೆವೆಲೇ ಬೇರೆ, ಈಗಿನ ಕಾಂಪಿಟೇಷನ್ ಲೆವೆಲೇ ಬೇರೆ. ಸೊ ಹಾಗಾಗಿ ಈಗ ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ. ಡೆಫಿನೆಟ್ಲಿ ನೀವು ಈ ಒಂದು ಸಮಯದಲ್ಲಿ ಸ್ಟ್ರಗಲ್ ಮಾಡ್ಲೇಬೇಕು. ಯಾಕಂತಂದ್ರೆ ಇಲ್ಲಿ 6 to 10th ಬುಕ್ ಅಲ್ಲಿ ನಾವು ಒಂದೇ ಬುಕ್ ಅಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಫಸ್ಟ್ PU ಸೆಕೆಂಡ್ PU ಹೋದಾಗ ಪ್ರತಿಯೊಂದು ಸಬ್ಜೆಕ್ಟ್ ಡಿವೈಡ್ ಆಗೋದ್ರಿಂದ ಜಸ್ಟ್ ಒಂದು ಪಾಠ ಇಲ್ಲಿ 6ರಿಂದ 10 ಪೇಜ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಹೆಚ್ಚು ಕಡಿಮೆ 60ರಿಂದ 70 ಪೇಜು ಒಂದು ಪಾಠ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪಾಠನ್ನು ಕವರ್ ಮಾಡ್ಬೇಕು, ಅದ್ರ ಜೊತೆಗೆ ರಿವಿಷನ್ ಮಾಡ್ಬೇಕು. ಸೊ ಬಹಳಷ್ಟು ಟೈಮ್ ನಿಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ನೀವು ಸಾಧ್ಯ ಆದಷ್ಟು ಪ್ರೈವೇಟ್ ಬುಕ್ಸ್ ಗಳಿಗಿಂತ ಅಥೆಂಟಿಕ್ ಗವರ್ಮೆಂಟ್ ಬುಕ್ಸ್ ಓದೋದು ಬೆಟರ್. ಅಂದ್ರೆ PU ಬೋರ್ಡ್ ಬಿಟ್ಟಿರೋ ಬುಕ್ಸ್ ನಮ್ಮ ಈ ಪಠ್ಯ ಪುಸ್ತಕಗಳನ್ನ ಓದಿದ್ರೆ ಬಹಳಷ್ಟು ಒಳ್ಳೇದು. ಜಸ್ಟ್ ಮತ್ತೆ GK ಗೋಸ್ಕರ ಸ್ಪರ್ಧಾ ವಿಜೇತ ಅವುಗಳನ್ನೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿತ್ ಸ್ಟ್ಯಾಟಿಕ್ ಕೂಡ ಸ್ಪರ್ಧಾ ವಿಜೇತದಲ್ಲಿ ಸಿಗೋದ್ರಿಂದ ನೀವು ಅದನ್ನ GK ಗೋಸ್ಕರ ರೆಫರ್ ಮಾಡ್ಬೋದು. ಇನ್ನು ಕಂಪ್ಯೂಟರು ಗುರುರಾಜ್ ಬುಲ್ಬುಲೆ ಸರ್ದ್ ಐತೆ. ಮತ್ತೆ ಬೇರೆ ಬೇರೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನ ನೀವು ರೆಫರ್ ಮಾಡ್ತಾ ಹೋಗ್ಬೋದು ಅಂತ ಹೇಳಿ ಇಷ್ಟು ನಾನು ಹೇಳ್ತಾ ಹೋಗ್ತೀನಿ. ಈಗಾಗಲೇ ನಮ್ಮ ಚಾನಲ್ ಕಡೆಯಿಂದ PSTR ಗೆ ಮೊದಲನೇ ವಾರದ ಟಾರ್ಗೆಟ್ ಅನ್ನ ಕೊಟ್ಟಿದ್ವಿ. ಅದಾದ ನಂತರ ಈ ಒಂದು ಟಾರ್ಗೆಟ್ಗೋಸ್ಕರ ಸಾಕಷ್ಟು ಜನದ ಫೀಡ್ಬ್ಯಾಕ್ ಇಲ್ಲಿದೆ. ಥ್ಯಾಂಕ್ಫುಲ್ ಫಾರ್ ಯುವರ್ ಬ್ಯೂಟಿಫುಲ್ ಪ್ಲಾನ್. ಅಂದ್ರೆ ಬಹುಶಃ ನನ್ನ ಪ್ಲಾನ್ ಇನ್ನೊಬ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ ಜನರು ಆ ಒಂದು ಪ್ಲಾನ್ಗೆ ಒಪ್ಕೊಂಡು ಓದ್ತಾ ಇದ್ದಾರೆ. PSTR ಗೆ HSTR ಗೆ ಓದ್ತಾ ಇದ್ದಾರೆ. ಸೊ
ಅದು ಕಂಪಲ್ಸರಿ ಇಲ್ಲ. ಒಟ್ಟು ನೀವೇನ್ ಪ್ಲಾನ್ ಮಾಡ್ಕೊಂತೀರ ಅದು ನಿಮ್ಗಳಿಗೆ ಬಿಟ್ಟಿರೋದು. ನಾನು ಒನ್ ವೇನಲ್ಲಿ ಥಿಂಕ್ ಮಾಡಿದ್ರೆ, ನೀವು ಪ್ರೆಸೆಂಟ್ ನಿಮ್ಮ ಓನ್ ವೇನಲ್ಲಿ ನೀವು ಥಿಂಕ್ ಮಾಡ್ಕೊಂಡು ನೀವು ನೋಡ್ಬೋದು. ಅದ್ರ ಜೊತೆಗೆ ಪ್ರತಿಯೊಬ್ರು ಕೂಡ ನಾನು ಒಂದು ಹೊಣೆಗಾರಿಕೆ ಕೊಡ್ಬೇಕಂತ ಏನಂತ ಹೇಳಿದ್ದೆ, ಯಾರು ಯಾವಾಗ ಸಿಲೆಬಸ್ ಮುಗಿಸ್ತಾರ ಅವತ್ತಿನ ಡೇ ನನಗೆ ಅಪ್ಡೇಟ್ ಕೊಡ್ಬೇಕಂತ ಹೇಳಿದೆ. ಎವ್ರಿ ಡೇ ಸರ್ ಇವತ್ತಿನ ಟಾರ್ಗೆಟ್ ಕಂಪ್ಲೀಟ್ ಅಂತ ಹೇಳಿ ಮಧ್ಯಾಹ್ನ 1:05 ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇ 2 ಗಂಟೆ ಒಳಗೆ ನಾನು ಕೊಟ್ಟಿರೋ ಟಾರ್ಗೆಟ್ ಮುಗಿಸಿದ್ದಾರೆ. ನೆಕ್ಸ್ಟ್ ವೆಡ್ನೆಸ್ಡೇ ಬಂದ್ಬಿಟ್ಟು 5 ಗಂಟೆ ಒಳಗಡೆ ಅವರು ಟಾರ್ಗೆಟ್ ಅನ್ನ ಮುಗಿಸಿದ್ದಾರೆ. ಸೊ ಈ ರೀತಿ ಎಫರ್ಟ್ಸ್ ಹಾಕಿ ಓದ್ತಾ ಇರ್ಬೇಕಾದ್ರೆ ನೀವಿನ್ನು ಯಾವ ಲೆವೆಲ್ಗೆ ಇದ್ದೀರಾ ಅಂತೇಳಿ ನೀವುಗಳೇ ಯೋಚನೆ ಮಾಡ್ಕೋಬೇಕು. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಟಾರ್ಗೆಟ್. ಇಟ್ ಬ್ರಿಂಗ್ಸ್ ಸೀರಿಯಸ್ನೆಸ್ ಟುವರ್ಡ್ಸ್ ಅವರ್ ಎಕ್ಸಾಮ್ ಪ್ರಿಪರೇಷನ್ ಅಂತ ಕೂಡ ಈ ತರ ಫೀಡ್ಬ್ಯಾಕ್ಸ್ ಕೊಟ್ಟಿದ್ರೆ, ನಿಮ್ಗೆ ಸಾಧ್ಯ ಆದ್ರೆ ನೀವು ಪ್ಲಾನ್ ಮಾಡ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಓದಿ. ಇಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ಗೋಸ್ಕರ ಕಾಯ್ಬೇಕಾಗತ್ತೆ. ಸೊ ಅಲ್ಲಿವರೆಗೂ ನೀವು ರಿಸ್ಕ್ ತಗೊಳ್ಬೇಡ್ರಿ ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಹಾಗಾಗಿ ಯಾರು ಇನ್ನು ಓದ್ಬೇಕಾ ಬೇಡ ಅಂತೇಳಿ ಮೋಟಿವೇಶನ್ಗೋಸ್ಕರ ವೇಟ್ ಮಾಡ್ತಿದ್ರಲ್ಲ, ಸೊ ಅಂತವ್ರಿಗೋಸ್ಕರ ಈ ಒಂದು ವಿಡಿಯೋ. ಓಕೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.